दुर्गा लक्ष्मी सरस्वती देवी जगन्माता दुर्गा लक्ष्मी सरस्वती देवी जगन्माता देवी जगन्माता पाहि जगन्माता देवी जगन्माता मां पाहि जगन्माता पाहि जगन्माता मां पाहि जगन्माता जगन्माता मां पाहि जगन्माता अम्बे जगन्माता जगदम्बे जगन्माता अम्बे जगन्माता जगदम्बे जगन्माता जगन्माता पाहि जगन्माता मां पाहि जगन्माता By the divine grace of Jagannmata Sri Jnanakshi Rajarajeshwari, by the grace of Paramatma in all forms, and by the grace of all masters who have given such beautiful knowledge to us, we are all here today very blissfully listening to the glory of Paramatma. And today, being Shukravar, it is a day which is devoted to Devi. Therefore, our entire mind is going to be devoted to the motherly form of Paramatma. Jagannmate Rajarajeshwari Ammanavara Kripeyinda, Paramatmana ella ಸ್ವರೂಪಗಳ ಕೃಪೆಯಿಂದ ಮತ್ತು ನಮ್ಮ ಎಲ್ಲ ಗುರುಗಳ ಕೃಪೆಯಿಂದ ಇವತ್ತು ನಾವು ನಮ್ಮ ಮನಸ್ಸನ್ನು ಪರಮಾತ್ಮನ ಲೀಲೆ, ಅದು ದೇವಿ ರೂಪದಲ್ಲಿರುವ ಲೀಲೆಗೆ ನಾವು ಪರಿಪೂರ್ಣವಾಗಿ ಸಮರ್ಪಣೆ ಮಾಡಲು ಭಾಗ್ಯವಂತರಾಗಿದ್ದೇವೆ. ಸೂತ ಋಷಿಗಳನ್ನು ಶೌನಕಾದಿ ಋಷಿಗಳು ಪ್ರಶ್ನೆ ಮಾಡಿದ್ದಾರೆ. ನಮ್ಮ 18 ಪುರಾಣಗಳು ಕೂಡ ಯಾವ ಜಾಗದಲ್ಲಿ ನಡೆದಿದೆ ಅನ್ನೋದಕ್ಕೆ ನಮ್ಮ ವ್ಯಾಸರು ಹೇಳ್ತಾರೆ, ನೈಮಿಷಾರಣ್ಯ ಎಂಬ ಒಂದು ಕಾಡಿನಲ್ಲಿ. ನೈಮಿಷಾರಣ್ಯ ಎಂಬ ಕಾಡು ಬಂದ್ಬಿಟ್ಟು ಉತ್ತರ ಪ್ರದೇಶದಲ್ಲಿ, ಅಲ್ಲಿ ತುಂಬ ಸುಂದರವಾದ ಜಾಗದಲ್ಲಿ ನೈಮಿಷಾರಣ್ಯ ಎಂಬ ಕಾಡಿದೆ. ಆ ಜಾಗದಲ್ಲಿ ಈಗಲೂ ಕೂಡ ಇದೆ ಅದು. ಅಲ್ಲಿ ಹೋದರೆ ಈಗಲೂ ಕೂಡ ಅನೇಕ ಆಶ್ರಮಗಳಿವೆ ಅಲ್ಲಿ. ಆ ರೀತಿಯಾದ ಕಾಡಿನಲ್ಲಿ ಹಿಂದಿನ ಕಾಲದಲ್ಲಿ ಋಷಿಗಳೆಲ್ಲ ಕೂಡ್ತಾ ಇದ್ರು. ಆಲ್ ದ ರಿಷೀಸ್ ಯೂಸ್ ಟು ಅಸೆಂಬಲ್ ಟುಗೆದರ್. ಅಮಂಗ್ ದೆಮ್ ಒನ್ ಋಷಿ ವಾಸ್ ಶೌನಕ ಋಷಿ. ಒಬ್ಬ ಋಷಿ ಹೆಸರು ಆ ಋಷಿಗಳಲ್ಲಿ ಶೌನಕ ಋಷಿ ಅಂತ. ಆ ಶೌನಕ ಋಷಿಗಳು ಬಂದು ಸ್ವಲ್ಪ ಎಲ್ಲ ಋಷಿಗಳ ಪರವಾಗಿ ಪ್ರಶ್ನೆ ಮಾಡ್ತಾ ಇದ್ರು. ಶೌನಕ ಋಷಿ ಯೂಸ್ ಟು ರೆಪ್ರೆಸೆಂಟ್ ಆಲ್ ದ ರಿಷೀಸ್ ಟು ಪುಟ್ ಎ ಕ್ವೆಶ್ಚನ್. ಆ್ಯಂಡ್ ಸೂತ ಋಷಿ ವಾಸ್ ದಿ ಡೈರೆಕ್ಟ್ ಡಿಸೈಪಲ್ ಆಫ್ ವೇದವ್ಯಾಸ ಋಷಿ. ವೇದವ್ಯಾಸ ಋಷಿಗಳ ನೇರ ಶಿಷ್ಯರಾದ ಸೂತ ಋಷಿಗಳು. ವೇದವ್ಯಾಸರ ಮಗ ಅವರು ಶುಕ ಋಷಿಗಳು, ಶುಕ ಮಹಾದೇವ, ಶುಕ ಮಹರ್ಷಿಗಳು ಅಂತ ಅವರ ಹೆಸರು ಶುಕದೇವರು ಅಂತ ಹೇಳ್ತಾರೆ. ಆದರೆ ವೇದವ್ಯಾಸರ ಶಿಷ್ಯರು ಅವರು ಸೂತ ಋಷಿಗಳು. ಆ ಸೂತ ಋಷಿಗಳನ್ನು ಶೌನಕಾದಿ ಋಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಗ ಸೂತ ಋಷಿಗಳು ಉತ್ತರ ಕೊಡ್ತಾ ಇದ್ದಾರೆ. ಏನು ಪ್ರಶ್ನೆ ಮಾಡಿದ್ದಾರೆ? ವಾಟ್ ವಾಸ್ ದ ಕ್ವೆಶ್ಚನ್ ಆಸ್ಕ್ಡ್ ಬೈ ಶೌನಕಾದಿ ಋಷೀಸ್? ವಿ ಹ್ಯಾವ್ ಹರ್ಡ್ ದಟ್ ಅಮಂಗ್ ದ ತ್ರಿಮೂರ್ತೀಸ್ ಭಗವಾನ್ ವಿಷ್ಣು is the protector of this universe and he is Narayana, he is Parabrahma Swarupa.
But now we find that Parabrahma Swarupa Narayana himself is sleeping and he is overpowered by sleep. If he is overpowered by sleep, then there must be another power which is greater than Narayana. ನಾವು ಕೇಳಿರೋದೇನಪ್ಪ ಅಂದರೆ ನಾರಾಯಣನೇ ಪರಬ್ರಹ್ಮ ಸ್ವರೂಪರಾಗಿದ್ದಾರೆ, ಅವರೇ ಪರಮಾತ್ಮರಾಗಿದ್ದಾರೆ ಅಂತ ನಾವು ಕೇಳಿದ್ದೀವಿ. ಆದರೆ ಇವಾಗ ನೋಡಿದ್ರೆ ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ. ನಿದ್ದೆ ಅಂದರೆ ಏನಪ್ಪ, ಅದೊಂದು ಶಕ್ತಿ ತಾನೇನಪ್ಪ. ನಿದ್ದೆ ಅನ್ನೋ ಶಕ್ತಿ ಅವ್ರನ್ನ ಆವರಿಸ್ಕೊಂಡಿದೆಯಲ್ಲ, ಆದ್ದರಿಂದ ಆ ಆವರಿಸ್ಕೊಂಡಿರೋ ಶಕ್ತಿಯನ್ನು ಬ್ರಹ್ಮ ಬಂದು ಸ್ತುತಿ ಮಾಡಿ ಅವರನ್ನು ಜಾಗೃತಗೊಳಿಸೋಕ್ಕೆ ಎಂಥ ದೊಡ್ಡ ಪ್ರಯತ್ನ ಮಾಡಿದ್ದಾರೆ. ಆದ್ದರಿಂದ ಪರಮಾತ್ಮನಾದ ನಾರಾಯಣನಿಗಿಂತಲೂ ಹೆಚ್ಚಾದ ಒಂದು ಶಕ್ತಿ ಇದೆ. ಆ ಶಕ್ತಿ ಯಾರು ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ತರ್ಕಗಳನ್ನು ಮಾಡಿ ಉತ್ತರ ಕೊಡ್ತಾರೆ. ತರ್ಕ ಅಂತ ಹೇಳಿದ್ರೆ ನಾವು ಪ್ರಶ್ನೆ ಮಾಡ್ತೀವಿ. ಹುಡುಗ ಕೇಳ್ತಾರೆ, ದೇವರೆಲ್ಲಿದ್ದಾರೆ ಒಂದು ಪ್ರಶ್ನೆ. ಈ ತರ್ಕ ತಾನೆ, ದೇವರೆಲ್ಲಿದ್ದಾರಪ್ಪ ಅಂತ ಕೇಳಿ ಎಲ್ಲಿದ್ದಾರೆ ಅಂತ ಹೇಳೋಕ್ಕಾಗತ್ತೆ ನಾವು? ಎಲ್ಲ ಕಡೆ ಇದ್ದಾರೆ, ದೇವರು ಇಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಎಲ್ಲ ಕಡೆ ಇದ್ದಾರೆ, ನಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ? ದೇವರೆಲ್ಲ ಕಡೆ ಇದ್ದರೆ ನಮಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ತರ್ಕ ಅಂತ ಹೆಸರು. ಇದಕ್ಕೇನು ಹೆಸರು? ತರ್ಕಶಾಸ್ತ್ರ. ತರ್ಕ ಅಂದರೆ ಪ್ರಶ್ನೆ ಮಾಡಿ, ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ತಗೊಳ್ಳು, ನಮಗೆ ಸಮಾಧಾನ ಆಗೋರು. ವಾಟ್ ಇಸ್ ತರ್ಕ ಆರ್ ಡಿಬೇಟ್? ಡಿಬೇಟ್ ಇಸ್ ದ ಪ್ರಾಸೆಸ್ ಆಫ್ ಪುಟಿಂಗ್ ಕ್ವೆಶ್ಚನ್ಸ್ ಆ್ಯಂಡ್ ಗೆಟಿಂಗ್ ಆನ್ಸರ್ಸ್. ಪುಟಿಂಗ್ ಕ್ವೆಶ್ಚನ್ಸ್ ಆ್ಯಂಡ್ ಗೆಟಿಂಗ್ ಆನ್ಸರ್ಸ್. ಇದು ಸಮಾಧಾನವಾದ ರೀತಿಯಲ್ಲಿ ಪ್ರೀತಿಯಿಂದ ಮಾಡೋ ಪ್ರಶ್ನೆ. ತರ್ಕ ಅಂದರೆ ಕುತರ್ಕ ಅಲ್ಲ. ಕುತರ್ಕ ಅಂದರೆ ಏನರ್ಥ? ನಿನಗೇನು ಗೊತ್ತು, ನಾನು ಹೇಳ್ತೀನಿ ಕೇಳು, ಅದು ಕುತರ್ಕ. ಕುತರ್ಕ ಅಲ್ಲ. ತರ್ಕ ಅಂದರೆ ಶುದ್ಧವಾದ ತರ್ಕ ಅಂತ ಹೇಳಿದ್ರೆ ಸಮಾಧಾನವಾಗಿ ಪ್ರಶ್ನೆ ಮಾಡೋದು, ಗೊತ್ತಿರೋದನ್ನು ಉತ್ತರ ಕೊಡೋದು, ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳೋದು. ಆ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಶೌನಕಾದಿ ಋಷಿಗಳು ಮತ್ತು ಸೂತ ಋಷಿಗಳು ಉತ್ತರ ಕೊಡ್ತಾ ಇದ್ದಾರೆ. ವಿತರ್ಕಶ್ಚಾತ್ರ ಕರ್ತವ್ಯೋ ಬುದ್ಧ್ಯಾ ಚೈವಾಗಮೇನ ಚ ನಿಶ್ಚಯಾತ್ಮಿಕಯಾ ಯುಕ್ತ್ಯಾ ವಿಚಾರ್ಯ ಚ ಪುನಃ ಪುನಃ. ಸೂತ ಋಷಿಗಳು ಹೇಳ್ತಾ ಇದ್ದಾರೆ, ಹೇ ಋಷಿಗಳೇ, ಸತ್ಯವನ್ನು ತಿಳಿಯೋದಕ್ಕೋಸ್ಕರ ನಾವೇನು ಮಾಡಬೇಕು? ನಾವು ಶುದ್ಧವಾದ ಬುದ್ಧಿಯನ್ನು ಬಳಸಬೇಕು. ಬುದ್ಧಿಯ ಮೂಲಕವಾಗಿ ವಿಶ್ಲೇಷಣೆ ಮಾಡಬೇಕು. ಬುದ್ಧಿಯ ಮೂಲಕವಾಗಿ ವಿಶ್ಲೇಷಣೆ ಮಾಡಬೇಕು. ಉದಾಹರಣೆಗೆ ದೊಡ್ಡ ಭಯಂಕರವಾದ ಮಳೆ ಬಂತಲ್ಲ, ಚೆನ್ನಾಗಿ ಮಳೆ ಬಂತು. ಮಳೆ ಬಂದಾಗ ಜೋರಾಗಿ ಹೊಡಿತಾ ಇದೆಯಲ್ಲ, ಈ ಗುಡುಗು ಮಿಂಚು, ಢಮ್ ಅಂತ ಶಬ್ದ ಬರ್ತಾ ಇದೆ, ಸಿಡಿಲು ಬರ್ತಾ ಇದೆ. ಇದು ಹೆಂಗೆ ಬರುತ್ತೆ ಇದು ಅನ್ನೋದು ಪ್ರಶ್ನೆ ನಮಗೆ. ಒಬ್ಬ ಉತ್ತರ ಕೊಟ್ಟ. ಅಲ್ಲಿ ವಂಶೀಕೃಷ್ಣ ಅಂತ ಒಬ್ಬ ಅಲ್ಲಿ ನಗಾರಿ ಇಟ್ಕೊಂಡು ಬಡಿತಾ ಇದ್ದಾನೆ, ಅಲ್ಲೊಬ್ಬ ಟಾರ್ಚ್ ಇಟ್ಕೊಂಡು ಟಾರ್ಚ್ ಹಾಕ್ತಾ ಇದ್ದಾನೆ ಅಂತ ಒಬ್ಬ ಉತ್ತರ ಕೊಟ್ಟ. ಹೌದು ಅಂತ ಒಪ್ಕೊಂಬಿಡೋಣ ನಾವು. Somebody asked a question, how is this thunder coming? How is this lightning coming? Somebody asked. So somebody said, Vamshi Krishna is standing there with a nagari and he is only playing a nagari there. And then somebody is using the torch and giving the light. So ಇದು ಒಪ್ಕೊಂಬಿಡೋಣ ಇದು? ಸರಿ ಅಂತ ಹೇಳೋಣ ಇದನ್ನ? ಸರಿನಾ ತಪ್ಪ? ಯಾಕೆ ಆಕಾಶದಲ್ಲಿ ಒಬ್ಬ ಮನುಷ್ಯ ನಿಂತ್ಕೊಳ್ಳೋಕ್ಕಾಗತ್ತಾ? ಆಕಾಶದಲ್ಲಿ ಒಬ್ಬ ಮನುಷ್ಯ ನಿಂತ್ಕೊಂಡು ಬರ್ತಾ ಇರೋದು ಅಷ್ಟು ದೊಡ್ಡ ಸಿಡಿಲ್ ಮಾಡೋಕ್ಕಾಗತ್ತಾ? ಇದು ಪ್ರಶ್ನೆ ಮಾಡಿದಾಗ ನಮ್ಗೆ ಏನು ಗೊತ್ತಾ? ತರ್ಕ ಮಾಡ್ತೀವಿ. ನಾವು ತರ್ಕ ಮಾಡ್ತೀವಿ, ನಮ್ಮ ಬುದ್ಧಿಯನ್ನು ಬಳಸ್ತೇವೆ. ಎಲ್ಲಿಂದ ಬಂತು ಸಿಡ್ಲು? ಮೇಲಿಂದ ಬಂದು, ಇವರು ಇರೋದು ಕೆಳಗಡೆ. ನಗಾರಿ ಆದರೆ ಸಾಧಾರಣ ಸ್ವಲ್ಪ ಶಬ್ದ ಬರುತ್ತೆ, ಅದು ನೋಡಿದ್ರೆ ಒಳ್ಳೆ ಪ್ರಪಂಚನೇ ಮುಳುಗೋದಾರ ಶಬ್ದ ಬರ್ತದೆ, ಢಮ್ ಜೋರಾಗಿ ಶಬ್ದ ಬರ್ತದೆ. ಸೊ ಬೇರೆ ಕಾರಣ ಇರಬೇಕು. ಸರಿ, ಬೇರೆ ಕಾರಣ ಇದೆ. ಸರಿ, ಯಾರೋ ಒಬ್ಬರು ಒಂದು ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ರೆಕಾರ್ಡ್ ಹಾಕಿಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದಾ? ನೀವು ರೆಕಾರ್ಡ್ ಆಗಿದ್ರೆ ಇದು ಬರುತ್ತಲ್ಲ, ಸುಪ್ರಭಾತ ಬರುತ್ತೆ, ಆ ಥರ ಯಾರೋ ಒಬ್ರು ರೆಕಾರ್ಡ್ ಆಗಿಬಿಟ್ಟು ಅದನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದಾ? ಹೇಳೋಕ್ಕಾಗತ್ತಾ? ಹೇಳೋಕ್ಕಾಗಲ್ಲ. ಯಾಕಂದರೆ ಹುಡುಕಿದ್ರು ಕೂಡ ಹುಡುಕು ಸಿಗಲ್ಲ. ಎಲ್ಲಿಂದ ಬರ್ತಾ ಇದೆ? ಮೇಲಿಂದ, ಆಕಾಶದಿಂದ ಬರ್ತಾ ಇದೆ. ಸೊ ಯಾರೋ ಬೇರೆ ಶಕ್ತಿ ಕಾರಣದಿಂದಲೇ ಇದು ಸಿಡಿಲು ಮತ್ತು ಗುಡುಗು ಮಿಂಚು ಬರ್ತಾ ಇರೋದು. ಸೊ ಇಟ್ ಇಸ್ ನಾಟ್ ಎ ಹ್ಯೂಮನ್ ಕಾಸ್, ಇಟ್ ಇಸ್ ಎ ಸೂಪರ್ ಹ್ಯೂಮನ್ ಕಾಸ್. ಇದಕ್ಕೆ ಪ್ರಕೃತಿ ಅಂತ ಹೆಸರು. ಇದಕ್ಕೆ ಪ್ರಕೃತಿ ಅಂತ ನಾವು ಯಾರು ಮನುಷ್ಯರು ಮಾಡಿದರೆ, ಇಟ್ ಇಸ್ ನಾಟ್ ಮೇಡ್ ಬೈ ಮ್ಯಾನ್. ಥಂಡರ್ ಆ್ಯಂಡ್ ಲೈಟ್ನಿಂಗ್ ಆರ್ ನಾಟ್ ಮೇಡ್ ಬೈ ಮ್ಯಾನ್. ರೈನ್ ಇಸ್ ನಾಟ್ ಮೇಡ್ ಬೈ ಮ್ಯಾನ್. ಸೊ ದೇರ್ ಇಸ್ ಅ ಪವರ್. ಅದ್ಭುತವಾದ ಒಂದು ಶಕ್ತಿ ಇದೆ, ನಮಗಿಂತಲೂ ದೊಡ್ಡ ಶಕ್ತಿ ಒಂದಿದೆ. ಆ ಶಕ್ತಿ ಬಂದ್ಬಿಟ್ಟು ಆ ಶಕ್ತಿಯ ಅನುಕೂಲವಾಗಿ ನಾವು ನಡ್ಕೊಳ್ತಾ ಇದ್ದೀವಿ. ವಿ ಆರ್ ಆಲ್ conducting ourselves, behaving ourselves according to that power only
ದ ಪವರ್ ವಿಚ್ ಇಸ್ ದ ಕಾಸ್ ಫಾರ್ ಸನ್ರೈಸ್. ಸೂರ್ಯೋದಯಕ್ಕೆ ಕಾರಣವಾದದ್ದು ಅದೇ ಶಕ್ತಿ, ಚಂದ್ರೋದಯಕ್ಕೆ ಕಾರಣವಾದದ್ದು ಅದೇ ಶಕ್ತಿ, ಮಳೆಗೆ ಕಾರಣ ಅದೇ ಶಕ್ತಿ, ಬಿಸಿಲಿಗೆ ಕಾರಣ ಅದೇ ಶಕ್ತಿ, ಬಿರುಗಾಳಿ ಬರೋಕ್ಕೆ ಕಾರಣ ಅದೇ ಶಕ್ತಿ, ಕೊರೋನಾ ಬರೋಕ್ಕೂ ಕಾರಣ ಅದೇ ಶಕ್ತಿ. ಎಲ್ಲದಕ್ಕೂ ಕಾರಣ ಯಾರಪ್ಪ? ಅದೊಂದೇ ಶಕ್ತಿನೇ. ಎಲ್ಲ ಎವ್ರಿಥಿಂಗ್, ಫಾರ್ ಆಲ್ ದ ಥಿಂಗ್ಸ್ ವಾಟ್ ವಿ ಕ್ಯಾನ್ ಥಿಂಕ್ ಆಫ್, ದ ಸನ್ರೈಸ್, ಮೂನ್ರೈಸ್, ಸ್ಟಾರ್ಸ್, ವಾಟರ್, ರೈನ್, ಎವ್ರಿಥಿಂಗ್, ದರ್ ಇಸ್ ಓನ್ಲಿ ಒನ್ ಕಾಸ್, ಅಂಡ್ ದಟ್ ಕಾಸ್ ಇಸ್ ಕಾಲ್ಡ್ ಅಸ್ ಪ್ರಕೃತಿ, ನೇಚರ್. ಇವಾಗ ಈ ಪ್ರಕೃತಿ ಅನ್ನೋದು ಉದಾಹರಣೆಗಪ್ಪ, ಎಲ್ಲೋ ಜಾಗಲಪ್ಪ ಪಟಾಕಿ ಹೊಡಿತಾ ಇದ್ರು. ಪಟಾಕಿ ಹೊಡಿತಾ, ದೀಪಾವಳಿ ಬಂದರೆ ಪಟಾಕಿ ಹೊಡಿತಾ ಇಲ್ಲ, ಪಟಾಕಿ ಹೊಡಿತಾ. somebody was burning crackers and it was prohibited. Curfew, the government had imposed curfew ಹಾಕಿಬಿಟ್ಟಿದ್ದಾರೆ. ಆದರೆ ಪಟಾಕಿ ಹೊಡಿತಾ ಇದ್ದಾರೆ. ಹೋಗ್ಬಿಟ್ಟು ಏನು ಮಾಡ್ಬೋದು? ಪೊಲೀಸರು ಏನು ಮಾಡ್ಬೋದು? ಹಿಡ್ಕೊಂಡ್ಬಿಡ್ಬೋದಲ್ಲ. ಮಾಡಬಾರ್ದು ಅಂತ ಹೇಳಿರ್ಬೇಕಾದ್ರೆ ಅವ್ನು ಹಿಡಿದ್ಬಿಟ್ಟು ಅವರಿಗೆ ಪರೀಕ್ಷೆ ಶಿಕ್ಷೆ ಕೊಡ್ಬೋದಲ್ಪ? ಶಿಕ್ಷೆ ಕೊಡ್ಬೋದಲ್ಲ. ಅಂದರೆ ಸಿಡಿಲ್ ಬಂದಿದೆಯಪ್ಪ, ಯಾರದು ಇಂದ್ರ, ಯಾರದು ಇಂದ್ರ, ಈ ಸಮಯದಲ್ಲಿ ಯಾಕೋ ಮಳೆ ಬರ್ಸಿದೆ ಅಂತ ಯಾರಾದ್ರು ಹೇಳೋಕ್ಕಾಗತ್ತ? ಅವ್ರಿಗೆ ಹೇಳೋಕ್ಕಾಗತ್ತೇನಪ್ಪ? ಇಂದ್ರ ನೋಡ್ಬಿಟ್ಟು ನಾವು ಬೈಯೋಕ್ಕಾಗತ್ತ? ಕಾರಣ ಏನು? ಅದು ನಮ್ಮ ಶಕ್ತಿಗೆ ಮೀರಿದ್ದು, ಮನುಷ್ಯನ ಶಕ್ತಿಗೆ ಮೀರಿದ್ದು, ಭಯಂಕರ ಅದ್ಭುತವಾದ ಶಕ್ತಿ ಮೇಲಿದ್ದೇ ಕೆಲಸ ಮಾಡ್ತಾ ಇರಬೇಕಾದ್ರೆ ಅದನ್ನು ನಾವು ದೇವರು ಅಂತ ಹೇಳೋದು. ದೇವರ ಶಕ್ತಿ ಕೆಲಸ ಮಾಡಿ. ಈ ದೇವರು ಏನು ಬರೀ ಸಿಡಿಲು, ಮಿಂಚು, ಸೂರ್ಯೋದಯ, ಚಂದ್ರೋದಯ, ಮತ್ತು ನಕ್ಷತ್ರ, ಮತ್ತು ಮಳೆ, ಇಷ್ಟೇ ಕೆಲಸ ಅಲ್ಲ ದೇವರಿಗೆ? ಬೇರೆ ಕೆಲಸ ಇಲ್ಲ ಅಲ್ಲ? ಇಲ್ಲ ತಾನಪ್ಪ? ಬಿರುಗಾಳಿ ತಗೊಂಬರೋದು, ಬಿಡೋದು, ಕೊರೋನಾ ತಗೊಂಡು ಇನ್ನೊಂದ್ಸರಿ ಬೇರೆ ಏನಾದ್ರು, ಅಷ್ಟೇ ಕೆಲಸ ಇರ್ತದೆ ದೇವರಿಗೆ. ಗಾಡ್ ಇಸ್ ಓನ್ಲಿ ಒನ್ ವರ್ಕ್, ನೋ? ಮೇಕ್ ದ ಸನ್ ರೈಸ್, ಮೇಕ್ ದ ಮೂನ್ ರೈಸ್ and rainfall and bring corona or something else, and that's only work of God. ಅದೊಂದೇ ಕೆಲಸನ ಏನಪ್ಪ? ಎಲ್ಲವೂ ಪರಮಾತ್ಮನೇ. ನಾನಿವಾಗ ಮಾತಾಡ್ತಾ ಇರೋದು ಯಾರ ಶಕ್ತಿಯಿಂದ? ಮತ್ತೆ ಏನಾದ್ರು ಬ್ಯಾಟ್ರಿ ಹಾಕೊಂಡಿದ್ದೀನಿ ಒಳಗಡೆ? ನೋಡಪ್ಪ, ಏನಾದ್ರು ಚೆಕ್ ಮಾಡಿ ನೋಡು, ಬ್ಯಾಟ್ರಿ ಏನಾದ್ರು ಹಾಕೊಂಡಿದ್ದೀನಿ ನೋಡಿ. ಹಿಂದೆಗಡೆ ಬ್ಯಾಟ್ರಿ ಹೊಡೆಯೋದು, ಹಿಂದೆಗಡೆ ಒಂದು ಬಾಗಿಲಿದೆ, ಸ್ವಲ್ಪ ತೆಗೆದುಬಿಟ್ಟು ಒಳಗಡೆ ಬ್ಯಾಟ್ರಿ ಇಟ್ಟಿರ್ತಾರೆ ನೋಡ್ರಿ. ಬ್ಯಾಟ್ರಿ ಇಟ್ಕೊಂಡಿದ್ದೀವ? ಇಲ್ಲ ತಾನೆ? ಹಾಗೆ ಮಾತಾಡ್ತಾ ಇದ್ದೀವಿ, ಹಾಗೆ ಕಣ್ಣು ತೆಗೆದಿದ್ದೀವಿ, ನಮ್ಗೆ ಕಾಣಿಸ್ತಾ ಇದೆ. ನಮ್ಮಿಂದ ಕ್ಯಾಮ್ರಾ ಕೆಲಸ ಮಾಡೋದು, ಕ್ಯಾಮ್ರಾದಿಂದ ನಾವು ಕೆಲಸ ಮಾಡಲ್ಲ. ಮನುಷ್ಯ ತಾನೇ ಕ್ಯಾಮ್ರಾ ಮಾಡಿದ್ದು, ಮನುಷ್ಯ ತಾನೇ ಮಾಡೋದು ಕ್ಯಾಮ್ರಾನ, ಅಥವಾ ಕ್ಯಾಮ್ರಾ ಮನುಷ್ಯನ ಮಾಡುತ್ತಾ? ಯಾವುದಾದ್ರು ಕ್ಯಾಮ್ರಾ ಮನುಷ್ಯನ ಮಾಡೋದು ನೋಡಿದ್ದೀರಾ? ಮನುಷ್ಯ ಕ್ಯಾಮ್ರಾ ಮಾಡಿದ್ದಾನೆ. ಈಗ ಮನುಷ್ಯನ ಶಕ್ತಿ ಏನಿಂದ ಬಂತು? ಅದು ಪರಮಾತ್ಮ ಶಕ್ತಿನೇ. Even the power inside a human being which makes one speak, which makes one see, which makes one do so many activities, all are God's Shakti only, but it is such a beautiful Shakti that it is hiding. It is hiding and so playing hide and seek. ಅದು ಕಣ್ಣು ಮುಚ್ಚಾಲೆ ಆಡ್ತಾ ಇದೆ ನಮ್ಮ ಜೊತೆಯಲ್ಲಿ. ಆ ಪರಮಾತ್ಮ ಎಂಬ ಶಕ್ತಿ ನಮ್ಮ ಜೊತೆಯಲ್ಲಿ ಕಣ್ಣು ಮುಚ್ಚಾಲೆ ಆಡ್ತಾ ಇರೋದು. ನೀವೆಲ್ಲ ಬಚ್ಚಿಟ್ಕೊಂಡ್ಬಿಟ್ಟು ಕಡಿಯಕ್ಕೆ ಬರ್ತೀವಲ್ಲ, ಅದೇ ಥರ ಪರಮಾತ್ಮ ಎಲ್ಲ ಕಡೆ ಇದ್ರೂ ಕೂಡ ನಮ್ಮ ಕಣ್ಣು ಕಾಣೋದು ಕಣ್ಣು ಮುಚ್ಚಾಲೆ. ಯಾವಾಗ ಕಾಣಿಸ್ತಾರೆ ನಮಗೆ? ಅಹಂಕಾರವನ್ನು ಬಿಟ್ಟಾಗ, ಸಣ್ಣ ಸಣ್ಣ ಬುದ್ಧಿಗಳನ್ನು ಬಿಟ್ಟಾಗ, ಸಣ್ಣತನವನ್ನು ಬಿಟ್ಟಾಗ. ಪುರಂದರದಾಸ ಕೀರ್ತನೆಯನ್ನು ಕೇಳಿದಿರಲ್ಲ? ಪುರಂದರದಾಸನ ಕೀರ್ತನೆ ಕೇಳಿದಿರಲ್ಲ? ಹೇಳ್ತಾರೆ, ದಾಸನ ಮಾಡಿಕೋ ಎನ್ನ ದುರ್ಬುದ್ಧಿಯನ್ನು ಬಿಡಿಸೋ. ಹೇಳ್ತಾ ಇಲ್ಲ? ದುರ್ಬುದ್ಧಿಯನ್ನು ಬಿಡಿಸಪ್ಪ ನನಗೆ. ದುರ್ಬುದ್ಧಿ ಇದ್ರೆ ನಿನ್ನನ್ನು ಕಾಣಿಸಲ್ಲ ನನಗೆ. ದುರ್ಬುದ್ಧಿ ಇದ್ರೆ ನೀನು ನನ್ನ ಕಾಣಿಸಲ್ಲ. ದುಷ್ಟ ಬುದ್ಧಿ ಇದ್ರೆ ನೀನು ನನ್ನ ಕಾಣಿಸಲ್ಲಪ್ಪ. ಅದಕ್ಕೆ ದುಷ್ಟ ಬುದ್ಧಿಯನ್ನು ಬಿಡಿಸಪ್ಪ. ಇಫ್ ಐ ಹ್ಯಾವ್ ಅ ವೆರಿ ವೆರಿ ವಿಕೆಡ್ ಇಂಟೆಲೆಕ್ಟ್, ಬ್ಯಾಡ್ ಇಂಟೆಲೆಕ್ಟ್, ಐ ಕ್ಯಾನಾಟ್ ಸಿ ಪರಮಾತ್ಮ. ಸೊ ನನಗೆ ದುರ್ಬುದ್ಧಿಯನ್ನು ಬಿಡಿಸ್ಬಿಟ್ಟು ಒಳ್ಳೆ ಬುದ್ಧಿಯನ್ನು ಕೊಡಪ್ಪ. ಗಿವ್ ಮಿ ಎ ಗುಡ್ ಇಂಟೆಲೆಕ್ಟ್, give me a good character, give me a good conduct, let me be kind and affectionate to everybody, let me not show off my knowledge. ನನಗೆ ಗೊತ್ತಿದೆ ಎಂಬುದನ್ನು ಎಲ್ಲರಿಗೂ ತೋರಿಸ್ಕೊಂಡು ಹೋಗೋದು, ಎಲ್ಲ ಏನೋ ಜಂಬದ ಕೋಳಿ ಆಗಿ ಸುತ್ತಾಡೋದು. ಜಂಬದ ಕೋಳಿ ಇದ್ರೆ ಗೊತ್ತಾ? ಜಂಬದ ಕೋಳಿ ಇದ್ರೆ ನಾನು ಯಾರು ಗೊತ್ತೇನಪ್ಪ? ನಾನು ಜಂಬ ಮಾಡ್ಕೊಂಡು ಪ್ರಯೋಜನ ಏನಪ್ಪ? ನಾವು ಎಲ್ಲರೂ ಒಂದಿವಸ ಹೋಗಿ. ಇವಾಗ ನೋಡಿ, ಸುಮ್ಮನೆ ಕೇಳಿ ನೋಡಿ, ಆಸ್ಪತ್ರೆಗಳಲ್ಲಿ ಮನುಷ್ಯರನ್ನು ಅಡ್ಮಿಟ್ ಮಾಡೋಕ್ಕೆ ಜಾಗ ಇಲ್ಲ. There is no place for patients to be admitted in the hospitals. Hospitals don't have any place.
There is no medicine, there is no injection. People are struggling everywhere. ಆಕ್ಸಿಜನ್ ಇಲ್ಲ. ಮತ್ತು ಆಕ್ಸಿಜನ್ ಅಂದರೆ ಗೊತ್ತಲ್ಲ, ಈಗ ಹೇಳ್ತಾ ಆಮ್ಲಜನಕ ಸಿಲಿಂಡರ್ ಸಿಗ್ತಾ ಇಲ್ಲ. ಕಷ್ಟಪಡ್ತಾ ಇದ್ದಾರೆ, ಎಲ್ಲ ಕಷ್ಟಪಡ್ತಾ ಇದ್ದಾರೆ. ಆದರೂ ಕೂಡ ಸ್ವಲ್ಪ ಚೇತರಿಸ್ಕೊಂಡ ತಕ್ಷಣವೇ ಅದೇ ಕತೆ, ಅದೇ ಅಹಂಕಾರ, ಅದೇ ದುರ್ಬುದ್ಧಿ, ಅದೇ ಕಳ್ಳತನ, ಅದೇ ಮೋಸ, ಅದೇ ಸುಳ್ಳು. once again you become all right, you start the same thing once again. ಯಾ ಕಾರಣ ಏನು? ಸತ್ಸಂಗದಲ್ಲಿ ಭಾಗವಹಿಸಲ್ಲ. ಎಲ್ಲ ಮೀಟಿಂಗೂ ಹೋಗ್ತಾರೆ, ಏನು ಎಲ್ಲ ಕಡೆ ಮೀಟಿಂಗ್ ಹೋಗ್ತಾರೆ, ಎಲ್ಲ ಪಾರ್ಟಿಗಳಿಗೂ ಹೋಗ್ತಾರೆ. ಬೆಂಗಳೂರಲ್ಲಿ ಎಷ್ಟು ಮಾಲ್ ಇದೆಯೋ ಅಷ್ಟು ಮಾಲ್ಗೂ ಹೋಗ್ಬೇಕು, ಎಷ್ಟು ಸೂಪರ್ ಮಾರ್ಕೆಟ್ ಇದೆ ಅಷ್ಟು ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕು. ಅಕಸ್ಮಾತ್ ಬೆಂಗಳೂರಲ್ಲಿ ಸಮಾಧಾನ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬಾಂಬೆ, ಡೆಲ್ಲಿ, ಮುಂಬೈ, ಚೆನ್ನೈ, ಸಿಂಗಪೂರು ಎಲ್ಲ ಕಡೆ ಹೋದ ಸೂಪರ್ ಮಾರ್ಕೆಟ್, ಅಲ್ಲಿರೋ ಪದಾರ್ಥ ತೊಗೊಂಬರೋಣ, ಇಲ್ಲಿರೋ ಪದಾರ್ಥ ತೊಗೊಂಬರೋಣ, ಅದಕ್ಕೆ ಹೋಗ್ತಾ ಇದ್ದಾರೆ ಹೊರತು ಒಂದು ಸ್ವಲ್ಪ ಕಾಲ ನಾನು ಸತ್ಸಂಗದಲ್ಲಿ ಕೊಟ್ಟು ನನ್ನ ಮನಸ್ಸನ್ನು ಶುದ್ಧ ಮಾಡಿಕೊಂಡು ಸುಂದರವಾದ ವರ್ತನೆಯಲ್ಲಿ ಈ ಜಗತ್ತನ್ನು ಸಮಾಧಾನ ಮಾಡೋಕ್ಕೆ ಮನಸ್ಸು ಮಾಡಿ. The mind does not want to come and sit down in satsang, listen to good things, cultivate good habits, cultivate affection and love towards everybody. ಬರಲ್ಲ, ಮನಸ್ಸು ಬರಲ್ಲ. ಕಾರಣ ಏನು? ತಿಳ್ಕೊಂಡಿದ್ದೇ ತುಂಬ ಜಾಸ್ತಿ ಆಗಿದೆ ಅಲ್ಲ. ಇದು ಜಾಸ್ತಿ ಯಾವಾಗ ಗೊತ್ತಾ, ಈ ಥರ ಅಹಂಕಾರ ಜಾಸ್ತಿ ಯಾವಾಗ ಬರುತ್ತೆ, ಸ್ವಲ್ಪ ತಿಳುವಳಿಕೆನೂ ಬಂದ್ಬಿಟ್ಟು ಸ್ವಲ್ಪ ಹಣನೂ ಇದ್ಬಿಟ್ರೆ ಸಾಕು. ಹಣ, ಪದವಿ, ತಿಳುವಳಿಕೆ 3 ಬಂದ್ಬಿಟ್ರೆ ಮೊದಲು ಬರೋದು ಯಾವುದು? ಅಭಿಮಾನ, ಅಹಂಕಾರ. ಹಣ ಇದ್ದರೆ ಅಹಂಕಾರ, ತಿಳುವಳಿಕೆ ಇದ್ದರೆ ಅಹಂಕಾರ, ಪದವಿ ಇದ್ದರೆ ಇನ್ನೂ ದೊಡ್ಡ ಅಹಂಕಾರ. ಬಂದಿದ ತಕ್ಷಣ ಏನಾಗುತ್ತೆ? ಎಲ್ಲರ ಮೇಲೂ ನಾನೇ ದೊಡ್ಡ ತೋರಿಸ್ಬೇಕಲ್ಲಪ್ಪ. ಇದೆಲ್ಲ ವ್ಯರ್ಥವಾದದ್ದು. ಯಾವಾಗ ಈ ಪ್ರಾಣ ಬಿಟ್ಟು ಹೋಗುತ್ತೆ ಗೊತ್ತಿಲ್ಲ. ಸುಂದರವಾದ ವಿಷಯಗಳನ್ನು ಕೇಳಿ ನಮ್ಮ ಜೀವನವನ್ನು ಚೆನ್ನಾಗಿ ಮಾಡ್ಕೋಬೋದಲ್ಲಪ್ಪ. The moment there is position, money, position and power, everything, ego will then completely pop up, especially knowledge. The ego rising out of knowledge is the greatest ego. Very difficult to remove that ego. In fact, knowledge may not be there at all. The feeling that I know, the false feeling that I know, I can do anything. All this is ego only. So there is so much to ಕಲಿಬೇಕನ್ನೋದು ಎಷ್ಟಿದೆ ಗೊತ್ತಾ? ತುಂಬ ಕಲಿಬೇಕಂತಿದೆ. ಅದಕ್ಕೋಸ್ಕರ ಸತ್ಸಂಗದಲ್ಲಿ ಇದು ಒಳ್ಳೆಯ ಕೀರ್ತಿ. ತರ್ಕ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಅವರಿಗೆ ಸೂತ ಋಷಿಗಳು ಹೇಳ್ತಾ ಇದ್ದಾರೆ, ಋಷಿಗಳೇ, ಮೊದಲು ನೀವು ನಿಮ್ಮ ಮನಸ್ಸನ್ನು ಸ್ವಲ್ಪ ತರ್ಕ, ಸುಂದರವಾದ ತರ್ಕ ಯಾವುದು? ಪರಮಾತ್ಮ ಚಿಂತನೆಯ ತರ್ಕ. ಎಲ್ಲದಕ್ಕೂ ಮೂಲ ಕಾರಣ ಯಾವುದು? ಈ ಪ್ರಪಂಚಕ್ಕೆ ಮೂಲ ಕಾರಣ ಯಾವುದಪ್ಪ ಅಂತ ವಿಚಾರ ಮಾಡಿ ನೋಡಿ. ಮನುಷ್ಯ ಕಾರಣನ ಇಲ್ಲ, ಯಾರು ಕಾರಣ ಅಂತ ವಿಚಾರ ಮಾಡಿದ್ರೆ ಅವು ಗೊತ್ತಾಗುತ್ತೆ ಪರಮಾತ್ಮ ಇದ್ದಾರೆ ಅಂತ. ಪ್ರತ್ಯಕ್ಷತಸ್ತು ವಿಜ್ಞಾನಂ ಪ್ರತ್ಯಕ್ಷತಸ್ತು ವಿಜ್ಞಾನ ಚಿಂತ್ಯಂ ಮತಿಮತಾಂ ಸದಾ ದೃಷ್ಟಾಂತೇನಾಪಿ ಸತತಂ ಶಿಷ್ಟಮಾರ್ಗಾನುಸಾರಿಣಾ. And the intelligent person should adopt what is seen by perception as self-evident and what is inferred by the observance of good conduct. Therefore, first of all, adopt the reason leading to sure belief, the buddhi, according to the words of the Vedas, and discriminate and discuss again and again and draw your inference about Brahma. And the intelligent person should adopt what is seen by perception as self-evident and what is inferred by the observance of good conduct. ಇದಕ್ಕೆ ಹೇಳ್ತಾರೆ ಪ್ರತ್ಯಕ್ಷ ಮತ್ತು ಅನುಮಾನ ಪ್ರಮಾಣ ಅಂತ 2 ಪ್ರಮಾಣಗಳು. There are two types of evidences. One is called as the direct perception, the other one is inference. Direct perception ಅಂದರೆ ನಾವೇ ನೇರವಾಗಿ ಒಂದು ವಿಷಯವನ್ನು ನೋಡೋದು, ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತ ಹೆಸರು.
ಏನದಕ್ಕೆ ಹೆಸರು? ಪ್ರತ್ಯಕ್ಷ ಪ್ರಮಾಣ. ಉದಾಹರಣೆಗೆ ಒಬ್ಬ ಯಾರೋ ಬಂದು ಹೇಳ್ದ ಈ ಥರ ನನಗೆ ಇನ್ನು ಒಬ್ಬ ಹುಡುಗನಿಗೆ ಸ್ವಲ್ಪ ಕೆಮ್ಮಿದೆ ಅಂತ ಬಂದು ಹೇಳ್ದ. ಒಬ್ಬ ಹುಡುಗನಿಗೆ ಸ್ವಲ್ಪ ಕೆಮ್ಮಿದೆ ಅಂತ ಹೇಳ್ದ. ಸೊ ನಾವು ನೋಡಿಲ್ಲ ಕೆಮ್ಮು. ಇವಾಗ ಇವನು ಯಾರು ಹೇಳ್ತಾನೆ, ಇವನ ಹೆಸರೇನು ಏನು ಹರನ್ನ ಜಗನ್ನ. ಜಗನ್ ಬಂದು ಹೇಳ್ದ, ಅವನು ಭರತ ಕೆಮ್ತಾ ಇದ್ದಾನೆ ಬಂದು ನನಗೆ ಹೇಳ್ದಪ್ಪ. ಸೊ ನಾನು ನೋಡಿದ್ನ ಕೆಮ್ತಾ ಇರೋದು, ನಾನು ನೋಡಿದ್ನ ಇಲ್ಲ. ನಂತರ ಬಂದು ಹೇಳಿದ್ದಾನೆ ಭರತ ಕೆಮ್ತಾ ಇದ್ದಾನೆ ಅಂತ ಬಂದು. ಅಷ್ಟು ಹೇಳಿ ಮುಗಿಸೋಷ್ಟಿಗೆ ಹಿಂದೆ ಕೆಮ್ಮೋದು ಕೇಳಿಸ್ತಾರೆ ಅಂತ ಕೇಳಿಸ್ತು. ಅದು ಭರತನ ಗಂಟ್ಲು ಥರನೇ ಇತ್ತು. ನಾನು ಅಂದ್ಕೊಂಡೆ ಅವನು ಹೇಳೋದು ಸರಿ, ಜಗನ್ ಹೇಳ್ತಾ ಇರೋದು ಸರಿ, ಭರತನ ಕೆಮ್ಮಿದೆ ಅಂತ ಗೊತ್ತಾಯ್ತು. ನಾನು ನೋಡಿಲ್ಲ, ಆದರೆ ಭರತನ ಗಂಟ್ಲು ನನಗೆ ಗೊತ್ತಿತ್ತು. ಮತ್ತು ಅವನು ಹೇಳೋದು ಕೆಮ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ನನಗೆ ಕೇಳಿಸ್ತು. ಅವಾಗ ಪ್ರತ್ಯಕ್ಷನೂ ಆಯಿತು, ಅನುಮಾನನೂ ಆಯಿತು, ಎರಡೂ ಸೇರಿ ನನಗೆ ನಿಜ ಗೊತ್ತಾಯಿತು. ಆಮೇಲೆ ಇನ್ನೊಬ್ಬ ಓಡ್ ಬಂದು ಹೇಳ್ದ, ಸ್ವಾಮಿ ಅಲ್ಲಿ ಇದ್ರ ಹತ್ರ ಯಾವುದು ಬಾವಿ ಹತ್ರ ಸ್ವಲ್ಪ ಬೆಂಕಿ ಇದೆ ಅಂತ ಬಂದು. ಬೆಂಕಿನ? ನಾನು ಕೇಳಿದೆ, ನೀವು ಬೆಂಕಿ ನೋಡಿದ್ನ? ಇಲ್ಲ, ಹೊಗೆ ಬರ್ತಾ ಇದೆ. ಮತ್ತು ಬೆಂಕಿ ನೋಡಿದೆ ಹೆಂಗಪ್ಪ ನೀನು ಹೇಳಿದೆ ಬೆಂಕಿ ಇದೆ ಅಂತ? ಹೊಗೆ ನೋಡಿದ ತಕ್ಷಣ ಬೆಂಕಿ ಇದೆ ಅಂತ ಗೊತ್ತಾಗುತ್ತಾ ಇಲ್ಲ? ಎಲ್ಲಿ ಹೊಗೆ ಇದೆಯೋ ಅಲ್ಲೇನಿರುತ್ತೆ? ಬೆಂಕಿ ಇರುತ್ತೆ. ಇದಕ್ಕೆ ಅನುಮಾನ ಪ್ರಮಾಣ ಅಂತ. ಬೆಂಕಿ ನೇರವಾಗಿ ನೋಡೋದು ಪ್ರತ್ಯಕ್ಷ, ಹೊಗೆಯಿಂದ ಬೆಂಕಿ ಇದೆ ಅಂತ ತಿಳ್ಕೊಳ್ಳೋದು ಅನುಮಾನ. ಸೀಯಿಂಗ್ ದ ಫೈರ್ ಡೈರೆಕ್ಟ್ಲಿ ಇಸ್ ಕಾಲ್ಡ್ ಎಸ್ ಡೈರೆಕ್ಟ್ ಪರ್ಸೆಪ್ಷನ್. ಇನ್ಫರಿಂಗ್ ಫ್ರಮ್ ಸ್ಮೋಕ್ ಇಸ್ ಕಾಲ್ಡ್ ಎಸ್ ಇನ್ಫರೆನ್ಸ್. ಸೊ ಎರಡು ಪ್ರಕಾರವಾದ ಪ್ರಮಾಣ. ಈ ರೀತಿಯಾಗಿ ಪರಮಾತ್ಮನ ಬಗ್ಗೆ ನಾವು ಚಿಂತನೆ ಮಾಡಬೇಕು. ವಿದ್ವಾಂಸೋಪಿ ವದಂತ್ಯೇವಂ ಪುರಾಣೈ ಪರಿಗೀಯತೆ ದ್ರುಹಿಣೋ ಸೃಷ್ಟಿಶಕ್ತಿಶ್ಚ ದ್ರುಹಿಣೇ ಸೃಷ್ಟಿಶಕ್ತಿಶ್ಚ ಹರೌ ಪಾಲನಶಕ್ತಿತಾ ಹರೇ ಸಂಹಾರಶಕ್ತಿಶ್ಚ ಸೂರ್ಯೇ ಶಕ್ತಿ ಪ್ರಕಾಶಿಕಾ ಧರಾಧರಣಶಕ್ತಿಶ್ಚ ಶೇಷೇ ಕೂರ್ಮೇ ತಥೈವ ಚ ಸಾಧ್ಯಾಶಕ್ತಿ ಪರಿಣತಾ ಸಾಧ್ಯಾಶಕ್ತಿ ಪರಿಣತಾ ಸರ್ವಸ್ಮಿನ್ಯಾ ಪ್ರತಿಷ್ಠಿತಾ. The wise persons say, and it is also stated in the Puranas, that the prime force is present in Brahma as the creative force, is present in Hari as the preservative force, is present in Hara as the destructive force, is present in Kurma, tortoise, and in Ananta, the 1,000-headed snake, as the earth supporting force, is present in fire as the burning force, is present in air as the moving force, and so is present everywhere in various manifestations of forces. ಇವಾಗ ವಿದ್ವಾಂಸರು ಚೆನ್ನಾಗಿ ತಿಳಿದವರು ಅವ್ರು ಏನು ಹೇಳ್ತಾರೆ, ಪುರಾಣಗಳು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಬ್ರಹ್ಮದೇವರು ಬ್ರಹ್ಮನಲ್ಲಿ ಸೃಷ್ಟಿಶಕ್ತಿ ಅಡಗಿದೆ. ಬ್ರಹ್ಮನಲ್ಲಿ ಸೃಷ್ಟಿಶಕ್ತಿ ಅಡಗಿದೆ. ಭಗವಂತನಾದ ಹರಿಯಲ್ಲಿ ಪಾಲನೆ ಮಾಡುವ ಶಕ್ತಿ ಅಡಗಿದೆ. ಭಗವಂತನಾದ ಶಿವನಲ್ಲಿ ಈ ಜಗತ್ತನ್ನು ನಾಶ ಮಾಡುವ ಶಕ್ತಿ ಅಡಗಿದೆ, ಸಂಹಾರ ಶಕ್ತಿ ಅಡಗಿದೆ. ಆಮೇಲೆ ಇದೆಯಲ್ಲ ಆಮೆ ಇದೆಯಲ್ಲ, ದೊಡ್ಡ ಆಮೆ ಇದೆಯಲ್ಲ, ಕೂರ್ಮ ಅವತಾರ ಪರಮಾತ್ಮ ತಗೊಂಡಿದ್ರಲ್ಲ, ಕೂರ್ಮ ಅವತಾರ. ಆ ಕೂರ್ಮ ಎಂಬ ಆಮೆಯ ಮೇಲೆ ಮತ್ತು ಆದಿಶೇಷ ಎಂಬ ಸರ್ಪದ ತಲೆಯ ಮೇಲೆ ಈ ಭೂಮಿಯ ಭಾರ ನಿಂತಿದೆ ಅಂತ ಪುರಾಣ ಹೇಳುತ್ತೆ. ಮತ್ತು ಸೂರ್ಯನಲ್ಲಿ ಬೆಳಕಿದೆ ಅಂತ ವಿದ್ವಾಂಸ ಹೇಳ್ತಾರೆ. ಅದೇ ರೀತಿಯಾಗಿ ಗಾಳಿಯಲ್ಲಿಯೂ ಕೂಡ ಅದ್ಭುತವಾದ ಶಕ್ತಿ ಇದೆ. ಈ ರೀತಿಯಾಗಿ ಶಕ್ತಿ ಎಲ್ಲ ಕಡೆ ಕೂಡ ಅನೇಕ ವಿಧವಾದ ಶಕ್ತಿಗಳಿವೆ ಅಂತ ವಿದ್ವಾಂಸರು ಹೇಳ್ತಾರೆ.
दाहशक्तिस्तथा वह्नौ समीरे प्रेरणात्मिका शिवोऽपि शवतां याति कुण्डलिन्या विवर्जितः शक्तिहीनस्तु यः कश्चिद् असमर्थः स्मृतो बुधैः एवं सर्वत्र भूतेषु स्थावरेषु चरेषु च ब्रह्मादिस्तम्भपर्यन्तम् ब्रह्माण्डेऽस्मिन् महातपाः शक्तिहीनं तु निन्द्यं स्यात् वस्तुमात्रं चराचरम् अशक्तः शत्रुविजये गमने भोजने तथा ओम शक्ति 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 आदिशक्ति महाशक्ति पराशक्ति ओम आदिशक्ति महाशक्ति पराशक्ति ओम ब्रह्माशक्ति विष्णुशक्ति शिवशक्ति ओम ब्रह्माशक्ति विष्णुशक्ति शिवशक्ति ओम इच्छाशक्ति ज्ञानशक्ति क्रियाशक्ति ओम सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग्